ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಆಮೆನ್. 12ನೇ ಅಧ್ಯಾಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ 12ನೇ ಅಧ್ಯಾಯವನ್ನ 3 ಭಾಗಗಳಾಗಿ ನಾವು ವಿಭಾಗಿಸಿಕೊಳ್ಳೋಣ. ನಾವು ಓದಿದಂತ 1 ರಿಂದ 6 ವಾಕ್ಯಗಳಲ್ಲಿ ಸ್ತ್ರೀಯನ್ನ ಕುರಿತು, ಮಗುವನ್ನ ಕುರಿತು, ಮೃಗವನ್ನ ಕುರಿತು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. 12ನೇ ಅಧ್ಯಾಯ 1 ರಿಂದ 6 ವಾಕ್ಯಗಳು. 2ನೇ ಭಾಗದಲ್ಲಿ 7ನೇ ವಾಕ್ಯದಿಂದ 12ನೇ ವಾಕ್ಯದಲ್ಲಿ ಪರಲೋಕದಲ್ಲಿ ನಡೆಯುವಂತ ಯುದ್ಧವನ್ನ ಕುರಿತು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಅಧ್ಯಯನ ಮಾಡುವಂತವರಾಗಿದ್ದೇವೆ. 13 ರಿಂದ 17ನೇ ವಾಕ್ಯದಲ್ಲಿ ಈ ಭೂಮಿಯ ಮೇಲೆ ಕಂಡುಬರುವಂತ ರೌದ್ರತೆಯನ್ನ ಕುರಿತು ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವುದನ್ನ ಕುರಿತು ಈ ಒಂದು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವುಗಳು ಅಧ್ಯಯನ ಮಾಡುವಂತವರಾಗಿದ್ದೇವೆ. ಈ ಒಂದು ಅಧ್ಯಯನದಲ್ಲಿ ನಾವು ಒಳ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ನಿಮ್ಮ ಮನಸ್ಸುಗಳನ್ನ, ನಿಮ್ಮ ಚಿಂತನೆಗಳನ್ನ ಈ ಒಂದು ವಾಕ್ಯದ 17ನೇ ಅಧ್ಯಾಯದ ಒಳಗಡೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ಸೈತಾನನು ಬ್ರಹ್ಮಾಂಡದಲ್ಲಿ ಅಂದ್ರೆ ಕಾಸ್ಮಿಕ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ನಾವು ನೋಡ್ತೇವೆ. ಬ್ರಹ್ಮಾಂಡದಲ್ಲಿ ದೇವರೊಂದಿಗೆ ಮಾಡುವಂತ ಈ ಒಂದು ಹೋರಾಟದ ನಿಮಿತ್ತವಾಗಿ ಈ ಲೋಕದಲ್ಲಿ ದೇವರನ್ನ ನಂಬಿದಂತ ಮಕ್ಕಳ ಜೀವಿತದಲ್ಲಿ ಅವರು ಆತ್ಮೀಯ ಹೋರಾಟವನ್ನ ಎದುರಿಸುವಂತವರಾಗಿದ್ದಾರೆ. ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ಅಥವಾ ನಮ್ಮ ಹೃದಯವನ್ನ ಯೇಸು ಸ್ವಾಮಿಗೆ ಕೊಡುವುದಕ್ಕೆ ಮುಂಚಿತವಾಗಿ ನಾವು ಸೈತಾನನಿಂದ ನಡೆಸಲ್ಪಡುವಂತವರಾಗಿದ್ದೆವು ಎಂಬುದಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವುಗಳು ತಿಳಿದುಕೊಂಡಿದ್ದೇವೆ. ಯೋಹಾನ 8ನೇ ಅಧ್ಯಾಯದಲ್ಲಿ ನಾವು ಸುಳ್ಳಾಡುವ ಕಾರಣ ಮತ್ತು ನಾವು ಜನನದಿಂದಲೇ ಪಾಪಿಗಳಾಗಿರುವ ಕಾರಣ, ಪಾಪದ ಸ್ವಭಾವ ನಮ್ಮಲ್ಲಿ ಇದ್ದ ಕಾರಣ ದೇವರ ವಾಕ್ಯದ ಬೆಳಕಿನಲ್ಲಿ ನಾವುಗಳು ಗಮನಿಸುವಾಗ ನಮ್ಮ ಆತ್ಮ ಸತ್ತ ಸ್ಥಾಯಿಯಲ್ಲಿ ಕಂಡು ಬಂದ ಕಾರಣ ನಾವುಗಳು ಸೈತಾನನ ಮಕ್ಕಳು, ಸೈತಾನನ ಕೃತ್ಯಗಳನ್ನ ಮಾಡತಕ್ಕಂಥವರು, ಆತನ ಒಂದು ನಡೆಸುವಿಕೆಯಲ್ಲಿ ಜೀವಿಸುವಂತವರಾಗಿದ್ದೆವು. ಆದರೆ ಯಾವ ಗಳಿಗೆಯಲ್ಲಿ ನಾವು ಸುವಾರ್ತೆಯನ್ನ ನಂಬಿದೆವೋ, ಅಂದರೆ ದ ಡೆಫಿನೇಷನ್ ಆಫ್ ದ ಗಾಸ್ಪಲ್, ಸುವಾರ್ತೆಯ ಸಾರಾಂಶ ಏನೆಂಬುದಾಗಿ ನೋಡುವಾಗ 1 ಕೊರಿಂಥ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರವಾಗಿ ಆತನು ಸತ್ತನು, ಉಣಲ್ಪಟ್ಟನು, 3ನೇ ದಿನ ಆತನು ಮೃತ್ಯುಂಜಯನಾಗಿ ಪುನರುತ್ಥಾನಗೊಂಡನು. ಈ ಒಂದು ಸತ್ಯವನ್ನ ಯಾವ ಗಳಿಗೆಯಲ್ಲಿ ನಾವೆಲ್ಲರೂ ನಂಬುತ್ತೇವೋ ಆಗ ನಾವು ದೇವರ ಮಕ್ಕಳಾಗುತ್ತೇವೆ. ಯಾವ ಕ್ಷಣ ನಾವು ದೇವರ ಆಗುತ್ತೇವೋ ಸೈತಾನನು ನಮ್ಮನ್ನ ತಾಕುವಾತನಾಗಿದ್ದಾನೆ. ಆತನು ಯಾವಾಗಲೂ ಕೂಡ ದೇವರ ಮಕ್ಕಳನ್ನ ಹಿಂಸೆ ಪಡಿಸುವ ಆತನಾಗಿ ಕಂಡು ಬರುತ್ತಾನೆ. ದೇವರ ಮಕ್ಕಳನ್ನ ಕೊಲ್ಲುವಂತ ವ್ಯಕ್ತಿಯಾಗಿ ಕಂಡು ಬರುವಂತವನಾಗಿದ್ದಾನೆ. ದೇವರ ಮಕ್ಕಳ ಮೇಲೆ ಕ್ರೂರತ್ವವನ್ನ ಸಾಧಿಸುವಂತವನಾಗಿದ್ದಾನೆ. ದೇವರ ಮಕ್ಕಳನ್ನ ದ್ವೇಷಿಸುವಂತವನಾಗಿದ್ದಾನೆ. ದೇವರ ಮಕ್ಕಳು ಪಾಪ ಮಾಡುವಂತೆ ಅವರನ್ನ ನಾನಾ ವಿಧವಾಗಿ
ಶೋಧಿಸುವಂತವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ನೀವು ನಾನು ಅಧೈರ್ಯ ಪಡುವಂಥದ್ದು ಅವಶ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಸೈತಾನನನ್ನ ಶಿಲುಬೆಯಲ್ಲಿ ಆತನು ಸೋಲಿಸಿದ್ದಾನೆ. 1 ಕೊರಿಂಥ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಮರಣವು ಕೊನೆಯ ಶತ್ರುವಾಗಿ ಸೋಲಿಸಲ್ಪಡುವಂತದ್ದಾಗಿದೆ. ರೋಮ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳುತ್ತಾರೆ, ನನ್ನ ಪ್ರಿಯ ಮಕ್ಕಳೇ, ಇನ್ನು ಶೀಘ್ರವಾಗಿ ಬಹಳ ತ್ವರಿತವಾಗಿ ಸೈತಾನನನ್ನ ನಿಮ್ಮ ಕಾಲ ಕೆಳಗೆ ದೇವರು ತುಳಿದು ಬಿಡುವನೆಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ದೇವರ ಮಕ್ಕಳನ್ನ ಪ್ರೋತ್ಸಾಹ ಪಡಿಸುವಂತವರಾಗಿದ್ದಾರೆ. ಸೊ ಈ ಒಂದು ಧ್ಯಾನದ ಪ್ರಾರಂಭದಲ್ಲಿ ದೇವರ ಮಕ್ಕಳಾದಂಥ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂತ ಒಂದು ಸಂಗತಿ ಏನೆಂದರೆ, ಸೈತಾನನು ಬಲವಿಲ್ಲದವನು. ದೇವರು ಅವನ ಬಲವನ್ನ ಮುರಿದಿದ್ದಾನೆ. ದೇವರು ತನ್ನ ಮಕ್ಕಳನ್ನು ಸೈತಾನನ ಗ್ರಿಪ್ಪಿಂದ, ಹತೋಟಿಯಿಂದ, ಹಿಡಿತದಿಂದ ತಪ್ಪಿಸುವಾತನಾಗಿದ್ದಾನೆ, ಬಿಡುಗಡೆ ಮಾಡುತ್ತಾನೆ ಎಂಬ ಒಂದು ಚಿಂತನೆಯೊಡನೆ, ಒಂದು ಆಳವಾದ ಸತ್ಯದೊಡನೆ ಈ ವಾಕ್ಯದ ಒಳಗಡೆ ನಾವುಗಳು ಪ್ರವೇಶ ಮಾಡೋಣ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ ನಾವು ಓದಿದಂತ 1ರಿಂದ 6 ವಾಕ್ಯಗಳಲ್ಲಿ ಗಮನಿಸುವಂತಹ ಸಂಗತಿಗಳು 3. ಮೊದಲನೇದಾಗಿ ಸ್ತ್ರೀ, ಎರಡನೇದಾಗಿ ಮಗು, ಮೂರನೇದಾಗಿ ಮೃಗ ಅಥವಾ ಡ್ರ್ಯಾಗನ್ ಎಂಬುದಾಗಿ ನಾವುಗಳು ಇದರಲ್ಲಿ ಅಧ್ಯಯನವನ್ನ ಮಾಡುವಂತವರಾಗಿದ್ದೇವೆ. ಕಳೆದ ದಿನಗಳಲ್ಲಿ ನಾನು ಈ ಒಂದು ಧ್ಯಾನಗಳನ್ನ ಮಾಡುವಾಗ ನಾನು ಪ್ರಶ್ನೆಯನ್ನ ಹಾಕಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನ ಸತ್ಯವೇದ ಧ್ಯಾನದಲ್ಲಿ ಕಂಡುಕೊಂಡು ಧ್ಯಾನಿಸಿದೆ. ಅದು ನಿಜವಾಗಿಯೂ ನನಗೆ ಬಹಳ ಪ್ರಯೋಜನಕರವಾಗಿಯೂ ಉಪಯೋಗಕರವಾಗಿಯೂ ನನ್ನ ತಿಳುವಳಿಕೆಗೆ ದೇವರ ವಾಕ್ಯದಲ್ಲಿ ಬೆಳೆಯುವಂತೆಯೂ ಸಹಾಯ ಮಾಡಿತು. ಆದ ಕಾರಣ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಧ್ಯಾನದಲ್ಲಿ ನಾನು ಹೇಗೆ ಕಲಿತೇನೋ, ಎಷ್ಟಾಗಿ ದೇವರಾತ್ಮನು ನನಗೆ ಕಲಿಸಿದನೋ, ತಿಳುವಳಿಕೆಯನ್ನು ಕೊಟ್ಟನೋ, ಆ ಒಂದು ಬೆಳಕಿನಲ್ಲಿ ಈ ಒಂದು ಧ್ಯಾನವನ್ನ ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಪ್ರಾರ್ಥನೆಯ ಪೂರ್ವಕವಾಗಿರಿ. ಇದು ದೇವರ ವಾಕ್ಯಗಳು, ಇದು ಮನುಷ್ಯ ಜ್ಞಾನದಿಂದ ತಿಳಿಯತಕ್ಕಂಥ ವಾಕ್ಯಗಳಲ್ಲ. ದೇವರ ಆತ್ಮನ ಮೂಲಕ ದೇವರ ಕೃಪೆಯಿಂದ ಈ ವಾಕ್ಯಗಳನ್ನು ನಾವು ಧ್ಯಾನಿಸೋಣ ಮತ್ತು ವಾಕ್ಯಗಳನ್ನ ನಮ್ಮದಾಗಿಸಿಕೊಳ್ಳೋಣ. ನಾನು ಪ್ರಕಟಣೆಯ ಗ್ರಂಥದ ಪ್ರಾರಂಭದಲ್ಲೇ ನಿಮಗೆ ಗಮನಕ್ಕೆ ತಂದಿದ್ದೇನೆ. ಪ್ರಕಟಣೆಯ ಗ್ರಂಥ ಒಂದು ಕಠಿಣವಾದ ಪುಸ್ತಕವಲ್ಲ. ಪ್ರಕಟಣೆಯ ಗ್ರಂಥ ದೇವರ ವಾಕ್ಯ ಬಯಲು ಪಡಿಸಲ್ಪಟ್ಟಂತ ವಾಕ್ಯ ಭಾಗವಾಗಿದೆ. ಈ ಒಂದು ಪ್ರವಾದನೆಯ ವಾಕ್ಯಗಳು ಮುಂದಿನ ದಿನಗಳಲ್ಲಿ ಸಂಭವಿಸುವಂತ ವಾಕ್ಯ ಭಾಗಗಳಾಗಿವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನ ನಾನು ಪ್ರೋತ್ಸಾಹಪಡಿಸುತ್ತೇನೆ. ಹೆಚ್ಚಾಗಿ ಈ ವಾಕ್ಯಗಳನ್ನ ಧ್ಯಾನಿಸಿರಿ ಮತ್ತು ಅದರ ವಾಕ್ಯಗಳಿಗೆ ವಿಧೇಯತೆಯನ್ನ ತೋರಿರಿ. ಬರತಕ್ಕಂಥ ನ್ಯಾಯ ತೀರ್ಪು, ಬರತಕ್ಕಂಥ ದೇವರ ಕೋಪ, ಎಲ್ಲ ಕಾರ್ಯಗಳಿಂದ ನಾವು ನಮ್ಮ ಮನೆಯವರು ಕೂಡ ತಪ್ಪಿಸಿಕೊಳ್ಳುವಂತೆಯೂ, ಸಭೆ ಎತ್ತಲ್ಪಡುವಾಗ ನಾವುಗಳು ಎತ್ತಲ್ಪಡುವಂತೆಯೂ ದೇವರ ಆತ್ಮನು ತಾನೇ. ಕರ್ತನು ತನ್ನ ಅಪಾರವಾದ ಕೃಪೆಯನ್ನ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ದಯಪಾಲಿಸಲಿ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ ಮೊದಲ ವಾಕ್ಯವನ್ನ ನಾವು ಗಮನಿಸುವಾಗ ಮೊದಲ 2 ವಾಕ್ಯಗಳು ಸಹೋದರಿ ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಪ್ರಿಯರೇ, ಈ ವಾಕ್ಯವನ್ನ ನಾವು ಓದುವಾಗ ಆ ವಾಕ್ಯದ ಒಂದು ಅರ್ಥವನ್ನ ನಾವು ಸ್ಪಷ್ಟವಾಗಿ
ಅರ್ಥೈಸಿಕೊಳ್ಳುವುದು ಬಹು ಮುಖ್ಯ. ಸ್ತ್ರೀ ಎಂಬುದಾಗಿ ನೋಡುವಾಗ ನಾವು ಸ್ತ್ರೀ ಹಾಗೆ ಅದನ್ನ ತೆಗೆದುಕೊಳ್ಳಬಾರದು. ಯಾಕೆಂದರೆ ದೇವರ ವಾಕ್ಯವನ್ನ ನೀವು ಗಮನಿಸುವಾಗ ಮಹಾಲಕ್ಷಣ, ಸ್ತ್ರೀಯ ಹಾಗೆ ಮಹಾಲಕ್ಷಣ ಕಂಡೆನು ಎಂಬುದಾಗಿ ಯೋಹಾನರು ತಿಳಿಸುವಂತವರಾಗಿದ್ದಾರೆ. ಈ ಒಂದು ಲಕ್ಷಣ ಹೇಗಿತ್ತು? ನಾವು ಈ ವಾಕ್ಯವನ್ನ ಓದಿದೆವು. ಆ ಲಕ್ಷಣದಲ್ಲಿ ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ಸೆಲ್ಫಿಗಳನ್ನು ತೆಗೆದುಕೊಳ್ತೇವೆ, ಫೋಟೋಗಳನ್ನು ತೆಗೆದುಕೊಳ್ತೇವೆ ವಾಟ್ಸಪ್ ಅಲ್ಲಿ ಮತ್ತು ನೋಡ್ತೇವೆ. ಆ ಒಂದು ದಿಕ್ಕಿನಿಂದ ಈ ಒಂದು ಸ್ತ್ರೀಯನ್ನ ನಾವು ಊಹಿಸಿಕೊಳ್ಳೋಣ. ಗಮನಿಸಿರಿ, ಆಕೆ ಹೇಗಿದ್ದಾಳೆ? ಆ ಮಹಾಲಕ್ಷಣದಲ್ಲಿ ಆಕೆ ಹೇಗಿದ್ದಾಳೆ? ಆಕೆ ಸೂರ್ಯನನ್ನ ಧರಿಸಿಕೊಂಡಿದ್ದಾಳೆ. ನೀವು ನಾನು ಅದನ್ನು ಹೇಗೆ ಚಿತ್ರಿಸಿಕೊಳ್ಳಬಹುದು ಎಂಬುದಾಗಿ ನೋಡುವಾಗ, ಅಥವಾ ಊಹೆ ಮಾಡಿಕೊಳ್ಳಬಹುದು ಎಂಬುದಾಗಿ ನೋಡುವಾಗ, ತಲೆಯ ಹಿಂಭಾಗ ಸೂರ್ಯನನ್ನ ನೀವು ಊಹಿಸಿಕೊಳ್ಳಿ. ಸೂರ್ಯನನ್ನ ಧರಿಸಿಕೊಂಡಿದ್ದಳು. ತಲೆಯ ಹಿಂಭಾಗ, ಮುಖ ಮುಂದೆ ಇದೆ, ಸ್ತ್ರೀಯ ಮುಖ ಮುಂದಿದೆ, ಆಕೆಯ ಹಿಂಭಾಗ, ತಲೆಯ ಹಿಂಭಾಗವನ್ನ ನೀವು ಊಹಿಸಿಕೊಳ್ಳುವುದಾದರೆ ಆಕೆ ಸೂರ್ಯನನ್ನ ಧರಿಸಿಕೊಂಡವಳಾಗಿ ಕಂಡು ಬರುತ್ತಿದ್ದಾಳೆ. ಎರಡನೇದಾಗಿ ಆಕೆಯ ಲಕ್ಷಣ, ಆ ಸ್ತ್ರೀಯ ಕಾಲಿನ ಕೆಳಗಡೆ ನಾವು ನೋಡುವಾಗ ಚಂದ್ರನನ್ನ ನೀವು ಊಹಿಸಿಕೊಳ್ಳಿ. ನೋಡಿ, ಚಂದ್ರನ ಮೇಲೆ ಆಕೆಯ ಪಾದಗಳು ಊರಿವೆ. ಆಕೆ ಚಂದ್ರನ ಮೇಲೆ ನಿಂತಿದ್ದಾಳೆ. ಆಕೆಯ ತಲೆಯ ಹಿಂಭಾಗ ಸೂರ್ಯನನ್ನ ಧರಿಸಿಕೊಂಡಿದ್ದಾಳೆ. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳನ್ನ ಇರುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. 12 ನಕ್ಷತ್ರಗಳ ಕಿರೀಟವಿತ್ತು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ಸ್ತ್ರೀಯ ಒಂದು ಲಕ್ಷಣವನ್ನ ನಾವು ಗಮನಿಸುತ್ತಿದ್ದೇವೆ. ಮತ್ತು ಆಕೆ ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು ಎಂಬುದಾಗಿ ಈ ವಾಕ್ಯ ವಿವರಿಸುವಂತದ್ದಾಗಿದೆ. ಈ ಲಕ್ಷಣದ ಅರ್ಥವೇನು? ಈ ಸ್ತ್ರೀ ಯಾರು? ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಾಗ ದೇವರು ಕೆಲವು ಸ್ತ್ರೀಯರನ್ನ ಕುರಿತು ದೇವರ ವಾಕ್ಯದಲ್ಲಿ ವಿವರಿಸುತ್ತಾನೆ, ವರ್ಣಿಸಿದ್ದಾನೆ. ಉದಾಹರಣೆಗಾಗಿ ಯಜಬೇಲ್ ಎಂಬ ಸ್ತ್ರೀಯನ್ನ ಕುರಿತು ನಾವು 1 ಅರಸುಗಳ ಗ್ರಂಥ 16ನೇ ಅಧ್ಯಾಯ 30ರಿಂದ 33ನೇ ವಾಕ್ಯದಲ್ಲಿ ಓದುವಂತವರಾಗಿದ್ದೇವೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 16 verse 30-33. ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನು ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನೋ ಎಂಬಂತೆ ಚಿದೋನ್ಯರ ಅರಸನಾದ ಎದ್ಬಾಳನ ಮಗಳು ಇಜಬೇಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು. ಬಾಳ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ಇದಲ್ಲದೆ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಹೀಗೆ ಇನ್ನು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲಾ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದನು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20ನೇ ವಾಕ್ಯ. ಮತ್ತೊಂದು ವಾಕ್ಯವನ್ನು ಕೂಡ ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 2 verse 20. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ಈ ಇಜಬೆಲ್ ಎಂಬ ಸ್ತ್ರೀ ಯಾವುದಕ್ಕೆ ಸಾದೃಶ್ಯವಾಗಿ
ಮಾತನಾಡಲ್ಪಡುತ್ತಿದ್ದಾಳೆ ಎಂಬುದಾಗಿ ನೋಡುವಾಗ ವಿಗ್ರಹ ಆರಾಧನೆ ಮತ್ತು ಅನ್ಯ ದೇವರ ಆರಾಧನೆಗೆ ಈ ಇಜಬೇಳಲು ಸೂಚನೆಯಾಗಿದ್ದಾಳೆ. ಪ್ರಕಟಣೆಯ ಗ್ರಂಥ 17ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಇಲ್ಲಿ ಧೂಮ್ರವರ್ಣದ ವಸ್ತ್ರವನ್ನು ಧರಿಸಿದ್ದ ಸ್ತ್ರೀ ಎಂಬುದಾಗಿಯೂ ಜಾರ ಸ್ತ್ರೀ ಎಂಬುದಾಗಿಯೂ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಈಕೆ ಬಾಬೇಲ್ ಮತ ಅಥವಾ ಸುಳ್ಳು ಮತ ಅಥವಾ ತಾಯಿ ಮಗುವಿನ ಆರಾಧನೆಗೆ ಸೂಚನೆಯಾಗಿದ್ದಾಳೆ ಎಂಬುದಾಗಿ ಪ್ರಕಟಣೆಯ ಗ್ರಂಥ 17ನೇ ಅಧ್ಯಾಯದಲ್ಲಿ ಈಕೆಯನ್ನು ಕುರಿತು ನಾವು ಓದುವಂತವರಾಗಿದ್ದೇವೆ. ಮೊದಲ ಗಿತ್ತಿ ಎಂಬ ಸಂಗತಿಯನ್ನು ಕುರಿತು ಸತ್ಯವೇದ ಮಾತನಾಡುತ್ತದೆ. ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯ, ಈ ಮೊದಲ ಗಿತ್ತಿ ಸತ್ಯ ಸಭೆ ಮತ್ತು ಸಭಾಕಾಲದ ವಿಶ್ವಾಸಿಗಳಿಗೆ ಸೂಚನೆಯಾಗಿದೆ ಎಂಬುದಾಗಿ ದೇವರ ವಾಕ್ಯ ವರ್ಣಿಸುವಂತದಾಗಿದೆ. ಪ್ರಿಯರೇ, ಈ ಸ್ತ್ರೀಯನ್ನ ಕುರಿತು ಕ್ಲುಪ್ತವಾಗಿ ನಾವುಗಳು ಗಮನಿಸಿದೆವು. ಈ ಸ್ತ್ರೀ ಒಂದು ನಿಜವಾದ ಸ್ತ್ರೀ ಅಲ್ಲ. ಈ ಸ್ತ್ರೀಯ ಲಕ್ಷಣವನ್ನ ನಾವು ನೋಡುವಾಗ ಆಕೆ ನಿಜವಾದ ಸ್ತ್ರೀಯಾಗಿರುವುದಿಲ್ಲ ಎಂಬುದಕ್ಕೆ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ತಿಳಿಸುತ್ತದೆ. ಸ್ತ್ರೀಯನ್ನ ಕುರಿತು ಲಕ್ಷಣ ಎಂಬುದಾಗಿ ದೇವರ ವಾಕ್ಯ ವರ್ಣಿಸುವಂತದಾಗಿದೆ. 2ನೇದಾಗಿ ಈ ಸ್ತ್ರೀಯ ರೂಪವನ್ನ ಕುರಿತು ನಾವು ವರ್ಣಿಸಿದೆವು ಮತ್ತು ಅದನ್ನ ಆ ಚಿತ್ರವನ್ನ ನಾವು ಊಹಿಸಿಕೊಂಡೆವು. 3ನೇದಾಗಿ ಈ ಸ್ತ್ರೀ ಗರ್ಭಿಣಿಯಾಗಿದ್ದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. 4ನೇದಾಗಿ ಈ ಒಂದು ಸ್ತ್ರೀಯ ಮೂಲಕ ಹುಟ್ಟುವಂತ ಮಗು ಆತನು ಕಬ್ಬಿಣದ ಕೋಲಿನಿಂದ ಆಳುವನು ಎಂಬುದಾಗಿ ದೇವರ ವಾಕ್ಯ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ವಿವರಿಸುವಂತದಾಗಿದೆ. ಈ ಸ್ತ್ರೀಯು ಎತ್ತ ಕೂಡಲೇ ಮಗುವನ್ನು ನುಂಗಿ ಬಿಡಬೇಕೆಂದು ಘಟಸರ್ಪನು ಅಲ್ಲೇ ಕಾದುಕೊಂಡಿದ್ದನೆಂಬುದಾಗಿ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದುವಂತವರಾಗಿದ್ದೇವೆ. ಸ್ತ್ರೀಯು ಮತ್ತು ಘಟಸರ್ಪವನ್ನ ನಾವು ನೋಡುವಾಗ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸ್ತ್ರೀಯನ್ನ ಆತನು ಹಿಂಸಿಸುವುದಕ್ಕೆ ಅಡವಿಗೆ ಅಟ್ಟಿಸಿಕೊಂಡು ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯರೇ, ಈ ಎಲ್ಲಾ ಲಕ್ಷಣಗಳನ್ನ ನಾವು ನೋಡುವಾಗ ಈ ಸ್ತ್ರೀ ಯಾರನ್ನ ಕುರಿತು ಮಾತನಾಡುತ್ತಾಳೆ ಎಂಬುದಾಗಿ ನೋಡುವಾಗ ಈಕೆ ಇಸ್ರೇಲನ್ನ ಕುರಿತು ಮಾತನಾಡುವಂತವಳಾಗಿದ್ದಾಳೆ. ನಾನು ರೋಮನ್ ಕಥೋಲಿಕ್ ಹಿನ್ನೆಲೆಯಿಂದ ಬರುವ ಕಾರಣ ಒಂದು ಚಿಕ್ಕ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತಂದು ಈ ಒಂದು ಧ್ಯಾನದಲ್ಲಿ ಮುಂದಕ್ಕೆ ಹೋಗಲು ಬಯಸುತ್ತೇನೆ. ರೋಮನ್ ಕಥೋಲಿಕ್ ಸಭೆಯಲ್ಲಿ ಈ ಸ್ತ್ರೀಯನ್ನ ಕುರಿತು ಮರಿಯಳು ಎಂಬುದಾಗಿ ಅವರು ತಿಳಿಸಿ ಅದನ್ನ ಕುರಿತು ಈ ತಲೆಯ ಮೇಲಿರತಕ್ಕಂಥ 12 ನಕ್ಷತ್ರಗಳ ಕಿರೀಟ, ಚಂದ್ರನ ಆ ಮೇಲೆ ಆಕೆ ನಿಂತಿರತಕ್ಕಂಥದ್ದು, ಸೂರ್ಯನನ್ನ ಧರಿಸಿಕೊಳ್ಳತಕ್ಕಂಥದ್ದು, ಇವೆಲ್ಲವೂ ಕೂಡ ಮರಿಯಳನ್ನ ಕುರಿತು ಮಾತನಾಡುತ್ತದೆ ಎಂಬುದಾಗಿ ಅವರು ವಿವರಿಸುವಂತವರಾಗಿದ್ದಾರೆ. ಅದರ ಮೇಲೆ ಅನೇಕ ಹಾಡುಗಳನ್ನು ಕೂಡ ಅವರು ರಚಿಸಿದ್ದಾರೆ. ಆದರೆ ಪ್ರಕಟಣೆಯ ಗ್ರಂಥ ದೇವರ ವಾಕ್ಯದ ಆಳದಲ್ಲಿ ನಾವು ಅಧ್ಯಯನ ಮಾಡುವಾಗ ಈ ಚಿತ್ರವನ್ನ ಕುರಿತು ಹೋಲಿಸಿ ನೋಡುವಾಗ ಈ ಸ್ತ್ರೀಯನ್ನ ಕುರಿತು ಅನೇಕ ಅಂಶಗಳನ್ನ ದೇವರಾತ್ಮನು ಬಯಲುಪಡಿಸುವಂತವನಾಗಿದ್ದಾನೆ. ಈ ಸ್ತ್ರೀ ಸಭೆಗೂ ಕೂಡ ಹೋಲಿಸಲ್ಪಡುವುದಿಲ್ಲ. ಈ ಸ್ತ್ರೀ ಇಸ್ರೇಲನ್ನ ಕುರಿತು ಮಾತನಾಡುತ್ತಾಳೆ. ಈ ಸ್ತ್ರೀಯಲ್ಲಿ ಹುಟ್ಟುವಂತ ಮಗು ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಮಾತನಾಡುತ್ತದೆ. ಬನ್ನಿರಿ, ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯವನ್ನ ನಾವು ಧ್ಯಾನಿಸುತ್ತಿದ್ದೇವೆ ಮತ್ತು ಇದರ ಸ್ತ್ರೀಯನ್ನ ಕುರಿತು ನಾವು ಧ್ಯಾನಿಸುವಾಗ ಆದಿಕಾಂಡದಲ್ಲಿ ಯೋಸೇಫನಿಗೆ ಬಿದ್ದಂತ ಕನಸನ್ನ ನಾವು ನೆನಪು ಮಾಡಿಕೊಳ್ಳುವುದು ಉತ್ತಮ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಆದಿಕಾಂಡ 37ನೇ ಅಧ್ಯಾಯ 9ನೇ ವಾಕ್ಯ ಓದುವುದನ್ನ ತಿಳಿಸಿಕೊಳ್ಳೋಣ. ಜೆನಿಸಸ್ ಚಾಪ್ಟರ್ 37 verse 9. ಅವನು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನು ಅವರಿಗೆ, ಇನ್ನೊಂದು ಕನಸು ಕಂಡಿದ್ದೇನೆ. ಅದರಲ್ಲಿ ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಗಮನಿಸಿರಿ, ಸೂರ್ಯ ಯಾಕೋಬನಿಗೆ ಸಾದೃಶ್ಯವಾಗಿದ್ದಾನೆ. ಚಂದ್ರ ರಾಹೇಲಳಿಗೆ, ಯಾಕೋಬನ ಮಡದಿಗೆ
ಸಾದೃಶ್ಯವಾಗಿದ್ದಾಳೆ. 11 ನಕ್ಷತ್ರಗಳು ಯಾಕೋಬನ ಮಕ್ಕಳಿಗೆ ಸಾದೃಶ್ಯವಾಗಿದ್ದಾರೆ. ಆದರೆ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯವನ್ನು ನಾವು ಓದುವಾಗ 12 ನಕ್ಷತ್ರಗಳು ಯೋಸೇಫನನ್ನು ಕುರಿತು ಕೂಡ ಅದು ಮಾತನಾಡುವಂತದ್ದಾಗಿದೆ. ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಆದಿಕಾಂಡ 37ನೇ ಅಧ್ಯಾಯ 10ರಿಂದ 11 ವಾಕ್ಯಗಳು. ಜೆನಿಸಸ್ 37. Let us hear verse 10 to 11. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದರಿಗೂ ತಿಳಿಸಿದಾಗ ತಂದೆಯು ಅವನಿಗೆ, ಇದು ಎಂಥ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯೂ ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂದು ಹೇಳಿ ಗದರಿಸಿದನು. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡನು ಎಂಬುದು. ಈ ಕನಸು ಯೋಸೇಫನ ಜೀವಿತಕ್ಕೆ ಸೀಮಿತವಾಗಿದ್ದರೂ ಕೂಡ ಇಸ್ರೇಲ್ ಜನಾಂಗದ 12 ಕುಲಗಳ ಮುಂದಿನ ಆಶೀರ್ವಾದಕ್ಕೆ ಛಾಯೆಯಾಗಿತ್ತು ಎಂಬ ಸಂಗತಿಯನ್ನ ನಮ್ಮೆಲ್ಲರ ನೆನಪಿಗೆ ತಂದುಕೊಳ್ಳುವುದು ಬಹುಮುಖ್ಯ. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಇದರಿಂದ ಈ ಸ್ತ್ರೀಯ ಎಲ್ಲಾ ಲಕ್ಷಣಗಳು ಇಸ್ರೇಲ್ ಜನಾಂಗಕ್ಕೆ ಹೋಲಿಕೆಯಾಗಿರುವುದೆಂಬುದಾಗಿ ಕಂಡು ಬರುವಂತದ್ದಾಗಿದೆ. ಯೇಸು ಕ್ರಿಸ್ತನು ಇಸ್ರೇಲ್ ಜನಾಂಗದಲ್ಲಿ ಹುಟ್ಟಿ ಬಂದನೆಂದು ದೇವರ ವಾಕ್ಯವು ಪದೇ ಪದೇ ತಿಳಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 4 verse 22. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂತದ್ದನ್ನು ಆರಾಧಿಸುವವರು ಎಂಬುದೇ. ಬರಬೇಕಾದ ರಕ್ಷಣೆ ಯಹೂದ್ಯರೊಳಗಿಂದ ಎಂಬುದಾಗಿ ಸೂಚಿಸುವಂತದ್ದಾಗಿದೆ. ಅಂದರೆ ಈ ಕಬ್ಬಿಣದ ಕೋಲಿನಿಂದ ಆಳತಕ್ಕಂತ ಕರ್ತನಾದ ಯೇಸು ಕ್ರಿಸ್ತನು ಈ ಸ್ತ್ರೀಯಲ್ಲಿ ಜನಿಸುವಂತ ಮಗುವು ಆತನು ಯಹೂದ್ಯರೊಳಗಿಂದ ಬರುವಾತನಾಗಿದ್ದಾನೆಂಬುದಾಗಿ ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ರೋಮ 9ನೇ ಅಧ್ಯಾಯ 5ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 9 verse 5. Let us hear the reading. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲಾದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರೂ ಆಗಿದ್ದಾನೆ. ಆಮೆನ್. ಸೊ ಪ್ರಿಯರೇ, ಅನೇಕ ವಾಕ್ಯಗಳುಂಟು. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 14ನೇ ವಾಕ್ಯ, ಸತ್ಯವೇದದ ಹಲವಾರು ವಾಕ್ಯಗಳು. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲೂ ಕೂಡ ನಾವು ಓದುತ್ತೇವೆ. ಆತನು ದಾವೀದನ ಅಂಕುರದವನೆಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಯೂದಾ ಕುಲದಲ್ಲಿ ಜನಿಸಿದವನು ಎಂಬುದಾಗಿಯೂ ಕೂಡ ಅದು ಬಹಳ ಸ್ಪಷ್ಟವಾಗಿ ದೇವರ ಮಕ್ಕಳಾದಂತ ನಮಗೆ ಸ್ಪಷ್ಟತೆಯನ್ನ ವಿವರಣೆಯನ್ನ ಕೊಡುವಂತದ್ದಾಗಿದೆ. ಮಾತ್ರವಲ್ಲ, ಈ ಸ್ತ್ರೀಯು ಗರ್ಭವತಿಯಾಗಿರುವುದನ್ನ ಕುರಿತು ನಾವುಗಳು ಗಮನಿಸುವಾಗ ಈ ಸ್ತ್ರೀಯನ್ನ ದೇವರು ಇಸ್ರಾಯೇಲಿಗೆ ಹೋಲಿಸುವುದನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ ಓದುವುದನ್ನ ಕೇಳಿಸಿಕೊಳ್ಳೋಣ. 5 ಮತ್ತು 6 ವಾಕ್ಯಗಳು. ಐಸಯ ಚಾಪ್ಟರ್ 54 verse 5 and 6. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ. ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ. ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು. ನೀನು ಬಿಡಲ್ಪಟ್ಟು ಮನನೊಂದ ಹೆಂಡತಿ, ಹೌದು, ತ್ಯಜಿಸಲ್ಪಟ್ಟವಳಾದ ನನ್ನ ಯೌವನ ಕಾಲದ ಪತ್ನಿ ಎಂದು ಯೆಹೋವನು ನಿನ್ನನ್ನು ಕನಿಕರಿಸಿ ಕರೆದಿದ್ದಾನೆ ಎಂಬುದು ನಿನ್ನ ದೇವರ ನುಡಿ. ಇನ್ನು 2-3 ವಾಕ್ಯಗಳನ್ನ ನಾವು ಓದಿಕೊಳ್ಳೋಣ. ಯಾಕೆಂದ್ರೆ ಈ ವಾಕ್ಯಗಳು ಬಹಳ ಸ್ಪಷ್ಟವಾಗಿ ಈ ಸ್ತ್ರೀ ಯಾರು ಎಂಬ ಸಂಗತಿಯನ್ನ ಬಯಲುಪಡಿಸುವಂತದ್ದಾಗಿದೆ. ಹೆಚ್ಚು ಕಡಿಮೆ 24 ವರ್ಷಗಳಿಗಿಂತಲೂ ಅಧಿಕವಾಗಿ ಈ ಸ್ತ್ರೀ ಯಾರು ಎಂಬುದಾಗಿ ಅರಿಯದೆ ನನ್ನದೇ ಆದ ಚಿತ್ರಣವನ್ನ ಈ ಸ್ತ್ರೀಯ ಮೇಲೆ ನಾನು ಹೊಂದಿಕೊಂಡಿದ್ದೆ. ಆದರೆ ಈ ದಿನಗಳಲ್ಲಿ ದೇವರಾತ್ಮನು
ಈ ಸ್ತ್ರೀ ಯಾರು ಎಂಬ ಸಂಗತಿಯನ್ನ ಬಯಲುಪಡಿಸಿರುವ ಕಾರಣ ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 32ನೇ ವಾಕ್ಯ. ಜೆರೆಮಾಯ ಚಾಪ್ಟರ್ 31 verse 32. Let us hear the reading. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ ಎಂಬುದೇ. ಯೆರೆಮೀಯ 3ನೇ ಅಧ್ಯಾಯ 14ನೇ ವಾಕ್ಯ. ಜೆರೆಮಾಯ ಚಾಪ್ಟರ್ 3 verse 14. ಇದೇ ಯೆಹೋವನ ನುಡಿ, ಭ್ರಷ್ಟರಾದ ಮಕ್ಕಳೇ, ತಿರುಗಿಕೊಳ್ಳಿರಿ. ನಾನು ನಿಮಗೆ ಪತಿ, ಒಂದು ಪಟ್ಟಣಕ್ಕೆ ಒಬ್ಬನಂತೆಯೂ ಗೋತ್ರಕ್ಕೆ ಇಬ್ಬರಂತೆಯೂ ಆರಿಸಿ ಚಿಯೋನಿಗೆ ಕರೆತರುವೆನು ಎಂಬುದೇ. ಈ ವಾಕ್ಯ ಭಾಗಗಳು ಇಸ್ರೇಲರಿಗೆ ಇರುವ ಸಂಬಂಧವನ್ನು ಪತಿ ಪತ್ನಿ ಎಂಬುದಾಗಿ ಈ ವಾಕ್ಯ ಭಾಗಗಳಲ್ಲಿ ದೇವರು ಸ್ಪಷ್ಟಪಡಿಸುವಾತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆದರೆ ದೇವರು ಸಭೆಯನ್ನ ಕುರಿತು ಇಲ್ಲಿ ಮಾತನಾಡುತ್ತಿಲ್ಲ. ಈ ಸ್ತ್ರೀಯ ವಿಷಯದಲ್ಲಿ ಈ ಸ್ತ್ರೀ ಯಾರು ಎಂಬುದಾಗಿ ಬಹು ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಣವನ್ನ ಕೊಡುವಂತದ್ದಾಗಿದೆ. ಆದ ಕಾರಣ ನೀವು ನಾನು ಈ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ಈ ರೀತಿಯಾಗಿ ವಾಕ್ಯ, ಒಂದು ವಾಕ್ಯ ಮತ್ತೊಂದು ವಾಕ್ಯವನ್ನ ನಾವು ಕಲಿಸಿ ಓದುವಾಗ, ಬೆರೆಸಿ ಓದುವಾಗ ಅದರ ಸ್ಪಷ್ಟೀಕರಣವನ್ನ, ಅದರ ವಿವರಣೆಯನ್ನ, ಅದರ ಅರ್ಥವನ್ನ ನಾವುಗಳು ತಿಳಿದುಕೊಂಡು ಆ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವಂತ ಜೀವಿತವನ್ನ ನಾವು ಜೀವಿಸಬೇಕು. ಅಥವಾ ತಪ್ಪಾದ ಉಪದೇಶಗಳನ್ನ ನಾವು ಮಾಡಕೂಡದು ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದ ತತ್ಕ್ಷಣ ಯಾವ ರೀತಿಯಾಗಿ ಆತನು ತಾಕಲ್ಪಟ್ಟನು ಎಂಬ ಸಂಗತಿಯನ್ನ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುತ್ತದೆ ಮತ್ತು ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 7ನೇ ವಾಕ್ಯ. ಯಾವ ರೀತಿಯಾಗಿ ಈ ಸ್ತ್ರೀ ಹಡೆದಳು ಎಂಬುದಾಗಿ ಇಲ್ಲಿ ಯೆಶಾಯನು ವಿವರಿಸುತ್ತಾನೆ. ಆಹಾ, ಬೇನೆ ತಿನ್ನುವುದರೊಳಗೆ ಹೆರಿಗೆಯಾಯಿತು, ಪ್ರಸವ ವೇದನೆ ಇನ್ನು ಕಾಣದಿರುವಲ್ಲಿ ಗಂಡನು ಹಡೆದನು ಎಂಬುದೇ. ಈ ಎಲ್ಲಾ ವಾಕ್ಯಗಳು ಈ ಸ್ತ್ರೀ ಇಸ್ರಾಯೇಲು ಎಂಬುದಾಗಿ ಮಾತನಾಡುವಂತದ್ದಾಗಿದೆ. ಮಗು ಹುಟ್ಟಿದ ತಕ್ಷಣ ಮಗು ಏನಾಯಿತು? ಮಗು ಆತನ ಸಿಂಹಾಸನದ ಬಳಿಗೆ ಎತ್ತಲ್ಪಟ್ಟಿತು, ಒಯ್ಯಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟತೆಯನ್ನ ಕೊಡುವಂತದ್ದಾಗಿದೆ. ಮಗು ಹುಟ್ಟಿದಾಗ ಘಟಸರ್ಪ ಅಲ್ಲಿ ಕಾಯುತ್ತಿದ್ದನು. ಆ ಮಗುವನ್ನ ಕೊಲ್ಲುವ ವಿಷಯದಲ್ಲಿ ಆತನು ಹವಣಿಸುತ್ತಿದ್ದನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟೀಕರಣವನ್ನ ಕೊಡುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಜನಿಸಿದಾಗ ಹೆರೋದನು ಆ ಮಗುವನ್ನ ಕುರಿತು ಕೇಳಿದನು ಮತ್ತು ಆ ಮಗುವನ್ನ ಕೊಲ್ಲುವ ಸಲುವಾಗಿ ಆತನು ಹುಡುಕಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬಲ್ಲವರಾಗಿದ್ದೇವೆ. ಮಾತ್ರವಲ್ಲ, ಹೆಚ್ಚು ಕಡಿಮೆ 2 ವರ್ಷ ವಯಸ್ಸಿನ ಎಲ್ಲ ಗಂಡು ಕೂಸುಗಳನ್ನು ಕೂಡ ಆತನು ಸಂಹಾರ ಮಾಡಿದನು, ಕೊಲ್ಲಲು ಅನುಮತಿಸಿದನು ಎಂಬುದಾಗಿ ಯೆರೆಮೀಯನ ಪ್ರವಾದನೆಯ ಗ್ರಂಥ, ಮತ್ತಾಯ ಬರೆದ ಸುವಾರ್ತೆ ಈ ವಾಕ್ಯಗಳು ಸ್ಪಷ್ಟೀಕರಣವನ್ನ ಕೊಡುವುದನ್ನು ಕುರಿತು ನಾವುಗಳು ತಿಳಿದುಕೊಳ್ಳಬಹುದು. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. 3ನೇದಾಗಿ ಘಟಸರ್ಪ. ಈ ಘಟಸರ್ಪ ಯಾರು? ಈ ಘಟಸರ್ಪವನ್ನ ಕುರಿತು ದೇವರ ವಾಕ್ಯ ಏನು ತಿಳಿಸುವಂತದ್ದಾಗಿದೆ? ಸೈತಾನನಿಗೆ ಹಲವಾರು ಹೆಸರುಗಳುಂಟು. ಆ ಹೆಸರುಗಳಲ್ಲಿ ಘಟಸರ್ಪ ಎಂಬುದಾಗಿ ಒಂದು ಹೆಸರು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ನಮ್ಮ ಸತ್ಯವೇದವನ್ನ ಆದಿಕಾಂಡ 3ನೇ ಅಧ್ಯಾಯದ ಕಡೆಗೆ ನಾವು ತಿರುಗಿಸಿಕೊಳ್ಳುವಾಗ 1ರಿಂದ 15 ವಾಕ್ಯಗಳನ್ನ ನಾವು ಓದುವಾಗ ಆ ವಾಕ್ಯ ಭಾಗದಲ್ಲಿ ಯಾವ ರೀತಿಯಾಗಿ ಈ ಘಟಸರ್ಪ ಅವಳನ್ನ ವಂಚಿಸಿತು, ಮೋಸಗೊಳಿಸಿತು, ಅವರು ದೇವರ ಆಜ್ಞೆಗೆ ಅವಿಧೇಯತೆಯನ್ನು ತೋರುವಂತೆ
ಮಾಡಿತು ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ಧ್ಯಾನಿಸಬಹುದು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯ ನಾವು ಓದುವುದಾದರೆ, ಈ ಘಟಸರ್ಪವನ್ನ ಕುರಿತು, ಈ ಸೈತಾನನನ್ನ ಕುರಿತು ದೇವರು ಏನು ತಿಳಿಸುತ್ತಾನೆಯೇ, ಯಾವ ಹೆಸರಿನಿಂದ ಕರೆಯುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 8 verse 44. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಎಂಬುದೇ. ಈ ಘಟಸರ್ಪ ಯಾರು? ಈ ಘಟಸರ್ಪ ಸೈತಾನನಾಗಿದ್ದಾನೆ. ಈ ಘಟಸರ್ಪಕ್ಕೆ ಹಲವಾರು ಹೆಸರುಗಳುಂಟು. ಈ ಘಟಸರ್ಪದ ಮೂಲ ಹೆಸರೇನು? ಎಸೆಕೆಲನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದುತ್ತೇವೆ, ಆತನ ಹೆಸರು ಲೂಸಿಫರ್ ಎಂಬುದಾಗಿ. ಎಸೆಕೆಲ 28ನೇ ಅಧ್ಯಾಯ 14ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಎಸೆಕೆಲ್ ಚಾಪ್ಟರ್ 28 verse 14. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ ಎಂಬುದೇ. 15ನೇ ವಾಕ್ಯ ಕೂಡ ಸಿಸ್ಟರ್. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ಎಂಬುದೇ. ಈ ಒಂದು ಘಟಸರ್ಪ ಲೂಸಿಫರ್ ಸೈತಾನನನ್ನ ಕುರಿತು ದೇವರ ವಾಕ್ಯ ಏನು ತಿಳಿಸುತ್ತದೆ? ಈತನು ಕರ್ತನಾದ ಯೇಸು ಕ್ರಿಸ್ತನಿಂದ ಸೃಷ್ಟಿಸಲ್ಪಟ್ಟನು. ಯಾಕೆಂದ್ರೆ ಕೊಲಸೆ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳಾಗಲಿ, ಸಿಂಹಾಸನಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನಿಗೋಸ್ಕರವಾಗಿಯೂ ಆತನ ಮೂಲಕವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಸೊ ಈ ಸೈತಾನನೆಂಬುದಾಗಿ ಕರೆಯಲ್ಪಡುವಂತವನು ಇವನು ದೇವ ಸೃಷ್ಟಿಯಾಗಿದ್ದಾನೆ ಎಂಬುದಾಗಿ ಎಸೆಕೆಲ 28ನೇ ಅಧ್ಯಾಯ 13ನೇ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಣೆಯನ್ನ ಕೊಡುವಂತದ್ದಾಗಿದೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸೋದರ ಸೋದರಿ, ಅನೇಕ ಸಮಯಗಳಲ್ಲಿ ನಾವು ಪಿಸಾಚಿ ಎಂಬುದಾಗಿ ಹೇಳುವಾಗ, ಸೈತಾನ ಎಂಬುದಾಗಿ ಹೇಳುವಾಗ ನಾವು ನಮ್ಮದೇ ಆದಂತ ಒಂದು ಚಿತ್ರಗಳನ್ನ ನಾವು ರೂಪಿಸಿಕೊಳ್ಳುತ್ತೇವೆ. ಆದರೆ ಸತ್ಯವೇದ ಅವನನ್ನ ಕುರಿತು ಮಾತನಾಡುವಾಗ ದೇವರ ವಾಕ್ಯ ಹೇಳುತ್ತದೆ, ಆತನು ಬಹು ಸುಂದರವಾಗಿ ಸೃಷ್ಟಿಸಲ್ಪಟ್ಟನು. ದೇವರ ವಾಕ್ಯದಲ್ಲಿ ದೇವರ ಎಸೆಕೆಲ 28:17 ದೇವರು ಯಾವ ರೀತಿಯಾಗಿ ಅವನನ್ನ ವರ್ಣಿಸುತ್ತಾನೆ ಎಂಬುದಾಗಿ ನೋಡುವಾಗ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ. ನೋಡಿ ಎಂಥ ಪದಗಳಿಂದ ದೇವರು ಈ ಸೈತಾನನನ್ನ ಕುರಿತು ತಿಳಿಸುತ್ತಿದ್ದಾನೆ. ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯ ರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ. ನೋಡಿ ಇಷ್ಟೊಂದು ನವರತ್ನಗಳಿಂದ ಭೂಷಿತನಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳು, ಗೂಡುಗಳು, ಮನೆಗಳು ಸುವರ್ಣ ರಚಿತವಾದವು ಎಂಬುದಾಗಿ ಎಸೆಕೆಲ 28ನೇ ಅಧ್ಯಾಯ 12-13 ವಾಕ್ಯಗಳಲ್ಲಿ ದೇವರು ಈ ಸೈತಾನನನ್ನ ಕುರಿತು, ಲೂಸಿಫರ್ ಅನ್ನ ಕುರಿತು, ಈ ಬಿದ್ದು ಹೋದ ದೇವದೂತನನ್ನ ಕುರಿತು ಮಾತನಾಡುತ್ತಾನೆ. ಮಾತ್ರವಲ್ಲ, ಅವನು ಬೀಳಲು ಕಾರಣವೇನು? ಗರ್ವ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಎಸೆಕೆಲ 28:17 ಬಹು ಸ್ಪಷ್ಟವಾಗಿ
ಈತನ ಬೀಳುವಿಕೆಗೆ ಕಾರಣವನ್ನ ತಿಳಿಸುವಂತದ್ದಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಯೆಶಾಯ 14ನೇ ಅಧ್ಯಾಯ 13ರಿಂದ 14 ವಾಕ್ಯಗಳಲ್ಲಿ, ಲೂಸಿಫರನ್ನು ದೇವರಿಗೆ ಸರಿ ಸಮಾನನಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದಾಗಿ ಪ್ರಯತ್ನಿಸಿದನು. ದೇವರು ಹೊಂದತಕ್ಕಂತ ಆರಾಧನೆಯನ್ನ ತಾನು ಹೊಂದಬೇಕೆಂಬುದಾಗಿ ಪ್ರಯತ್ನಿಸಿದನು. ಅದರ ಪರಿಣಾಮ ದೊಬ್ಬಲ್ಪಟ್ಟನು. ಪ್ರಿಯರೇ, ಸಮಯದ ಅಭಾವದ ಕಾರಣ ಈ ದಿನದ ಧ್ಯಾನವನ್ನ ಮುಕ್ತಾಯಗೊಳಿಸುವುದಕ್ಕೆ ಮುಂಚಿತವಾಗಿ ಕೆಲವು ಆತ್ಮೀಯ ಪಾಠಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ, ನೀವು ನಾನು ಸುವಾರ್ತೆಯನ್ನು ನಂಬುವುದರ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಉಣುವಿಕೆ, ಪುನರುತ್ಥಾನವನ್ನ ನಂಬುವುದರ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ಆತನ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ. ಪ್ರಿಯರೇ, ಯಾವ ರೀತಿಯಾಗಿ ಆ ಕೂಸನ್ನ ದೇವರು ಕಾಪಾಡಿದನೋ ಅದೇ ರೀತಿಯಾಗಿ ದೇವರ ಮಕ್ಕಳಾದಂತ ನನ್ನನ್ನು, ನಮ್ಮೆಲ್ಲರನ್ನು ಕೂಡ ದೇವರು ಸೈತಾನನಿಂದ, ಆತನಿಂದ ಬರುವಂತ ಶೋಧನೆಗಳಿಂದ ಕಾಪಾಡುವಂತವನಾಗಿದ್ದಾನೆ. ನಮ್ಮ ದೇವರು ಬಲವುಳ್ಳ ದೇವರಾಗಿದ್ದಾನೆ. ಆದ ಕಾರಣ ದೇವರ ಮಕ್ಕಳಾದಂತ ನೀವು ನಾನು ಹೆಚ್ಚಾಗಿ ವಾಕ್ಯವನ್ನ ಓದುವಂತೆಯೂ, ವಾಕ್ಯಗಳನ್ನ ನಂಬುವಂತೆಯೂ, ವಾಕ್ಯಗಳು ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸುವಂತೆಯೂ ದೇವರು ನನಗೆ ನಿಮಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಪ್ರಿಯರೇ, ದೇವರ ಮಕ್ಕಳಾಗಿದ್ದೇವೆ, ಕೃಪೆಗೆ ಪಾತ್ರರಾಗಿದ್ದೇವೆ. ಬೇಕೆಂದು ಪಾಪ ಮಾಡದ ಜೀವಿತವನ್ನ ಜೀವಿಸುವಂತೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಂತ ಜೀವಿತವನ್ನ ಈ 2026ರಲ್ಲಿ ನಾವು ತೀರ್ಮಾನಿಸಬೇಕು. ಕರ್ತನು ಕ್ಷಮಿಸುತ್ತಾನೆ, ಪಾಪ ಮಾಡಬಹುದು, ಪುನಃ ಕ್ಷಮಾಪಣೆಯನ್ನು ಕೇಳಬಹುದು ಎಂಬ ಸಾಧಾರಣವಾದ ಜೀವಿತವನ್ನ ಜೀವಿಸಬಾರದು. ನಮ್ಮಲ್ಲಿರ್ತಕ್ಕಂಥ ಪವಿತ್ರಾತ್ಮನನ್ನ ನಾವು ದುಃಖಪಡಿಸಬಾರದು. ಸೈತಾನನು ಎಷ್ಟೇ ನಾವು ಬೀಳಬೇಕೆಂಬುದಾಗಿಯೂ, ಮಲಿನರಾಗಬೇಕೆಂಬುದಾಗಿಯೂ, ಶೋಧನೆಯಲ್ಲಿ ನಾವು ತಳ್ಳಲ್ಪಡಬೇಕೆಂಬುದಾಗಿಯೂ ಪ್ರಯತ್ನಿಸಿದರೂ ಕೂಡ ದೇವರ ಮಕ್ಕಳಾದಂಥ ನಾವುಗಳು ವಾಕ್ಯದ ಮೂಲಕ ಕರ್ತನ ಕೃಪೆಯಿಂದ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಸೋದರಿ ಮತ್ತೆ ವಾಕ್ಯವನ್ನ 11ನೇ ವಾಕ್ಯವನ್ನ ಓದುವಂತೆ ಕೇಳಿಕೊಳ್ಳುತ್ತೇನೆ. ಕರ್ತನು ಈ ವಾಕ್ಯವನ್ನ ಓದಿದ ನಂತರ ಪ್ರಾರ್ಥನೆ ಮಾಡೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಂಬುದೇ.